6 ಮಂದಿ ಸಚಿವರಿಗೆ ಸರ್ ವಿರೋಧ ಮತ್ತೆ ಹಿನ್ನಡೆ ಇರುವಂತದ್ದು. ಇದರ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ಸಿಟ್ಟಿಂಗ್ ಸಿಎಂ ಅತೀಶಿ ಅವರಿಗೆ ಕಂಟಿನ್ಯೂಸ್ ಆಗಿ ಹಿನ್ನಡೆ ಇರುವಂತದ್ದು. ಅರವಿಂದ್ ಕೇಜ್ರಿವಾಲ್ ಅವರಿಗೆ 7,000 ಮತಗಳ ಅಂತರ ಹಿನ್ನಡೆ ಇರುವಂತದ್ದು. ಇದನ್ನ ಏನು ಅಂದ್ರೆ ಕಂಪ್ಲೀಟ್ ಆಗಿ ಫೈಲ್ಯೂರ್ ಆಗಿದ್ಯಾ ಈ ಬಾರಿ ನಿಮ್ಮ ಪಕ್ಷ? ಖಂಡಿತ ಫೇಲ್ಯೂರ್ ಆಗಿಲ್ಲ. ಮತ್ತೆ ರಿಸಲ್ಟ್ ನೋಡಿದ್ರೆ ಈ ತರ ಬರ್ತಿದೆ ಸರ್. ಇನ್ನು ರಿಸಲ್ಟ್ ಬಂದಿಲ್ಲ, ಇನ್ನು ಕೌಂಟಿಂಗ್ ನಡೀತೈತೆ, ಇನ್ನು ಇದೆ. ನೀವು ಇವಾಗಲೇ ಫಿಲಮ್ದು ಕ್ಲೈಮ್ಯಾಕ್ಸ್ ಹೇಳ್ಬಿಟ್ರೆ ಆಗಲ್ವಲ್ಲ. ಇನ್ನು ಫಿಲಮ್ ಇನ್ನು ಇವಾಗ ಸ್ಟಾರ್ಟ್ ಆಗಿದೆ, ಇನ್ನು ಇಂಟರ್ವಲ್ ಇದೆ. ಸ್ಟಾರ್ಟ್ ಆಗಿದೆ ಗೊತ್ತಿದೆ, ಬಟ್ ಫಿಲಂ ಯಾವ ರೀತಿ ಇದೆ ಅಂತ ಒಂದು ಸ್ಟಾರ್ಟಿಂಗ್ ಅಲ್ಲಿ ಸರ್ ಏನಾಗಿದೆ ಅಂದ್ರೆ ಇವತ್ತು ಚುನಾವಣೆ ಆಯೋಗದವರು ಏನ್ ಮಾಡಿದ್ರು ಅಂದ್ರೆ ಫಸ್ಟ್ ಆಫ್ ಆಲ್ ಅದೇ ಹೇಳ್ತೀನಿ ನಾನು. ಅವರು ಎಲೆಕ್ಷನ್ ಆಗಿದ್ದೆ ಒಂದು ಎಷ್ಟು ವೋಟಿಂಗ್ ಆಗಿದೆ ಅನ್ನೋದು ಒಂದು ಅವ್ರು ಪ್ರಕಟ ಮಾಡಬೇಕಾಗಿತ್ತು, ಅದು ಮಾಡಿಲ್ಲ. ಅವರು ಮಾಡಿದ್ರಲ್ಲ 60% ಆಗಿದೆ, 60% ಆಗಿದೆ. ಪ್ರತಿ ಬೂತಲ್ಲಿ ಎಷ್ಟಾಗಿದೆ ಇದು ಅಂತ ಅವ್ರು ಮಾಡಿಲ್ಲ. ಅದು ನಿನ್ನೆ ಮಾಡಿದ್ರು. ಇವತ್ತು ಕೌಂಟಿಂಗ್ ಅಂದ್ರೆ ನಿನ್ನೆ ಮಾಡಿದ್ದಾರೆ. ಸೊ ಅದಕ್ಕೆ ಮುಂಚೆನೆ ನಾವು ಏನು ಮಾಡಿದ್ದೀರಿ, ನಾವು ಆಮ್ ಆದ್ಮಿ ಪಾರ್ಟಿ ಅವರು ಟ್ರಾನ್ಸ್ಪರೆಂಟ್ ಅಂತ ಒಂದು ಇದು ಮಾಡಿಬಿಟ್ಟು ನಾವು ಕೊಟ್ಟಿದ್ದೀರಿ. ಸೊ ಫಾರ್ಮ್ 17C ಏನಿದೆ ಅದು ಅವರು ಡಿಕ್ಲೇರ್ ಮಾಡಬೇಕಾಗಿತ್ತು, ಅದು ಮಾಡಿಲ್ಲ. ಸೊ ಅದಲ್ಲದೆ ಇನ್ನೊಂದು ಏನಂದರೆ ಮುಖ್ಯ ಚುನಾವಣೆ ಅಧಿಕಾರಿ ಯಾರಿದ್ದಾರೆ ಇವಾಗ ರಾಜೀವ್ ಕುಮಾರ್ ಅವರು ಇನ್ನೊಂದು 2 ತಿಂಗಳಲ್ಲಿ ರಾಜೀನಾಮೆಗಿಂತ ಅವ್ರು ನಿವೃತ್ತಿ ಆಗ್ತಾ ಇದ್ದಾರೆ, ರಿಟೈರ್ಡ್ ಆಗ್ತಾ ಇದ್ದಾರೆ. ಸೊ ನಂಗೆ ಗೊತ್ತಿರಂಗೆ ಬಿಜೆಪಿ ಅವರು ಅಲ್ಲೇನಾರು ಒಂದು ಗೇಮ್ ಪ್ಲಾನ್ ತರ ಮಾಡ್ಕೊಂಡು ನಿವೃತ್ತಿ ಆದ್ಮೇಲೆ ನಿಮ್ಗೆ ಈ ತರ ಮಾಡ್ತೀರಿ ಅಂತ ಅವ್ರಿಗೂ ಒಂದು ಆಶ್ವಾಸನೆ ಕೊಟ್ಟಿರ್ತಾರೆ. ಯಾಕಂದ್ರೆ ಪ್ಲಸ್ ಇನ್ನೊಂದು ನಮ್ಮ ಬಿಜೆಪಿ ನಾಯಕರು ಏನಂದ್ರು, ನೀವು 33 ಕೋಟಿ ಖರ್ಚು ಮಾಡ್ಬಿಟ್ಟು ಬಂಗ್ಲೆ ಕಟ್ಟಿದೀರಾ ಸರ್ಕಾರಿ ಇದು ಅಂತ ಹೇಳಿದ್ರಿ. ನಮ್ಗೋಸ್ಕರ ಕಟ್ಟಿಲ್ಲ, ಸಿಎಂ ನಿವಾಸ ಅದು. ಸಿಎಂ ಯಾರೇ ಆಗ್ಲಿ ಇವತ್ತು ಆಯ್ತು, ಇವಾಗ ನಾಳೆ ಇವರೇ ಬಿಜೆಪಿ ಅವರಾಗ್ಲಿ ಕಾಂಗ್ರೆಸ್ ಅವರಾಗ್ಲಿ ಏನಾರು ಅವರು ಸಿಎಂ ಆದ್ರೆ ಅವರು ಅದೇ ಬಂಗ್ಲೆಯಲ್ಲಿ ಹೋಗಿ ಇರೋದು. ಅದು ಬರೀ ಬಂಗ್ಲೆ ಬಂದು ರೆಸ್ಟ್ ಮಾಡೋದಕ್ಕಲ್ಲ, ನಿಮ್ಗೆ ಅಲ್ಲಿ ಹೋದ್ರೆ ಕಾನ್ಫರೆನ್ಸ್ ಹಾಲ್ ಇಂದ ಹಿಡಿದು ಎಲ್ಲ. ಯಾಕಂದ್ರೆ ಡಿಗ್ನಿಟೀಸ್ ಬರ್ತಾರೆ ಸ್ವಾಮಿ. ಡೆಲ್ಲಿ ಬಂದ್ಬಿಟ್ಟು ನಮ್ಮ ದೇಶದ ರಾಜಧಾನಿ, ಅಲ್ಲಿಗೆ ಡಿಗ್ನಿಟೀಸ್ ಬರ್ತಾರೆ. ಅವ್ರು ಬಂದಾಗ ನಾವು ನಮ್ಮ ದೇಶನ ಪ್ರೊಜೆಕ್ಟ್ ಮಾಡೋ ಅಂತ ಜಾಗನ ನಾವು ಅವ್ರನ್ನ ಗುಡಿಸ್ಲಿಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಇದು ಮಾಡೋಕ್ಕಾಗತ್ತಾ? ಸೊ ಅದೇ ಬಿಜೆಪಿ ಅವರು ಏನಂದ್ರು, ನಾವು ಬರೀ 33 ಕೋಟಿ ಅಷ್ಟೇ ಸ್ವಾಮಿ ಖರ್ಚು ಮಾಡಿರೋದು. ಇವ್ರು ಪಾರ್ಲಿಮೆಂಟ್ ಕಟ್ಸಿದ್ರು. ಎಷ್ಟು ಕೋಟಿ ಖರ್ಚಾಯ್ತು ಪಾರ್ಲಿಮೆಂಟ್ಗೆ? ಮಳೆ ಬಂದಾಗ ನೀರೆಲ್ಲಿ ಮಾತಾಡಲ್ಲ ಬಿಜೆಪಿ ಅವರು, ತಪ್ಪುಗಳನ್ನ ಮಾತಾಡಲ್ಲ, ಬೇರೆ ಅವ್ರ ತಪ್ಪುಗಳನ್ನ ತೋರ್ಸೋದು, ಚುಚ್ಚಿ ಅವ್ರನ್ನ ಕೀಳಾಗಿ ಒಂದು ಪರಿಸ್ಥಿತಿ ಇವತ್ತು ಬಿಜೆಪಿ ಅವರು ಮಾತಾಡ್ತಾ ಇದ್ರಲ್ವಾ. ನೋಡಿ, ಒಂದು ನೀವು ಆಗ್ಲಿಂದ ಮಾತಾಡ್ತಾ ಇದ್ದು ಈಗ ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟಂತೆ ಇದು ಬಿಜೆಪಿ ಆರೋಪ ಅಂತ ಹೇಳಿದ್ರೆ ಖಂಡಿತ ಓಕೆ. ಈಗ ರಿಸಲ್ಟ್ ನೋಡ್ತಾ ಇದೀವಿ ಅಂತ ಹೇಳಿದ್ರೆ ಇಲ್ಲ ಆರಂಭಿಕ ಟ್ರೆಂಡು ಇದು ಚುನಾವಣಾ ಆಯೋಗದ್ದು ಏನೋ ಸಮಥಿಂಗ್ ಮೆಸಲತ್ತು ನಡೆಸಿರಬಹುದು ಅಂತ ನೀವು ಹೇಳ್ತಾ ಇರುವಂತದ್ದು. ಇದ್ರ ಜೊತೆಗೆ ಶೀಶ್ ಮಹಲ್ ಬಗ್ಗೆ ಮಾತನಾಡ್ತಿದ್ರ. ನಾನ್ ಕೇಳ್ತಿರೋದು ಏನಪ್ಪಾ ಅಂತ ಹೇಳಿದ್ರೆ, ಮಾತೆತ್ತಿದ್ರೆ ಬಿಜೆಪಿ ವಿರುದ್ಧ ಆರೋಪ ಮಾಡೋ ಬದಲು ಈ ರೀತಿ ಆರೋಪ ಬಂದಾಗ ಯಾಕೆ ನೀವು ಒಂದು ಕ್ಲಾರಿಟಿ ಕೊಡ್ಲಿಲ್ಲ? ಈಗ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಒಂದು ಆರೋಪ ಬಂತು, ನೀವು ಅರವಿಂದ್ ಕೇಜ್ರಿವಾಲ್ ಅನ್ನ ಕೇಳಿದ್ರೆ ಬಿಜೆಪಿಯ ಷಡ್ಯಂತ್ರ ಅಂತ ಹೇಳ್ತಾರೆ. ಯಾಕೆ ಕ್ಲಾರಿಟಿ ಕೊಡ್ಲಿಲ್ಲ? ಅರವಿಂದ್ ಕೇಜ್ರಿವಾಲ್ ಅವರು ಒಂದು ಮಾತು ಹೇಳಿದ್ರು, ನಾನು ಜನತಾ ಕೋರ್ಟ್ಗೆ ಹೋಗ್ತೀನಿ, ಜನರ ನಿರ್ಧಾರ ಮಾಡ್ಲಿ ಅಂತ ಹೇಳಿ. ಈಗ 7,000 ಮತಗಳ ಅಂತರದಲ್ಲಿ ಹಿನ್ನಡೆ. ಈಗ ತೀರ್ಪು ಕೊಟ್ಟಂಗಾಯ್ತಾ? ತೀರ್ಪು ಇನ್ನೂ ಕೊಟ್ಟಿಲ್ಲ, ಇನ್ನು ವೇಟ್ ಮಾಡಿ ಸ್ವಾಮಿ. ನಮ್ಮ ಪ್ರಕಾರ ಗ್ರೌಂಡ್ ರಿಪೋರ್ಟ್ ಅಲ್ಲಿ ಇನ್ನೂ ನಾವು ಮುನ್ನಡೆಯಲ್ಲೇ ಇದ್ದೀವಿ. ನೋಡಿ, ಈಗ ಈ ಟ್ರೆಂಡ್ ಬಿಡೋಣ, ನಿಮ್ಮ ಗ್ರೌಂಡ್ ರಿಪೋರ್ಟ್ ಏನು ಹೇಳುತ್ತೆ ಹೇಳಿ. ನಮ್ಮ ಗ್ರೌಂಡ್ ರಿಪೋರ್ಟ್ ಪ್ರಕಾರ ಎಪಿ 36ರಲ್ಲಿ ಲೀಡಿಂಗ್ ಅಲ್ಲಿ ಇದ್ದಾರೆ, 36ರಲ್ಲಿ ಲೀಡ್ ಅಲ್ಲಿ ಇದ್ದಾರೆ. ಬಿಜೆಪಿ ಅವರು 19 ಲೀಡ್ ಅಲ್ಲಿ ಇದ್ದಾರೆ. ಓಕೆ. ಕಾಂಗ್ರೆಸ್ ಅವರು 1 ಲೀಡ್ ಅಲ್ಲಿ ಇದ್ದಾರೆ. ಓಕೆ. ಈಗಲೂ ಸ್ಟಿಕನ್ ಆಗಿದ್ದೀರಾ 36ಕ್ಕೆ. ಸುಲ್ತಾನ್ಪುರ್ ಅಲ್ಲಿ ನಾವು ಲೀಡಿಂಗ್ ಅಲ್ಲಿ ಇದೀರಿ, ಓಕ್ಲಾಲ್ ನಾವು ಲೀಡಿಂಗ್ ಅಲ್ಲಿ ಇದೀರಿ, ಮುಸ್ತಫಾಬಾದ್ ಅಲ್ಲಿ ನಾವು ಲೀಡಿಂಗ್ ಅಲ್ಲಿ ಇದೀರಿ, ಮದಿಪುರ್ ಅಲ್ಲಿ ನಾವು ಲೀಡಿಂಗ್ ಅಲ್ಲಿ ಇದೀರಿ. ಮನೀಶ್ ಸಿಸೋದಿಯಾ ಅವರು ಗೊತ್ತಾ ಸರ್? ಹೇಳಿ. ದೆಹಲಿಯಲ್ಲಿ ಇರುವಂತದ್ದು 70 ವಿಧಾನಸಭಾ ಕ್ಷೇತ್ರಗಳು, ನೀವು ಕೊಟ್ಟಿದ್ದ ನಂಬರ್ 56 ಆಯ್ತು. ಇನ್ನು ಉಳಿದಿದ್ದು ಇನ್ನೂ ಕೌಂಟಿಂಗ್ ಆಗ್ತಾ ಇದೆ ಸರ್. ಸರಿ. ಇದು ರತನ್ ಸರ್, ಈಗ ನೋಡಿ, ಬಿಜೆಪಿ ಒಂದು ರೀತಿಯಾಗಿ ಷಡ್ಯಂತ್ರ ಮಾಡಿದೆ, ಸುಳ್ಳು ಆರೋಪವನ್ನು ಮಾಡ್ತಾ ಇದೆ ಅಂತ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಇದ್ರ ಮುಖ್ಯವಾಗಿ ನಿಮ್ಗೆ ಏನು ಪ್ಲಸ್ ಆಗಿದೆ ಅಂತ ಅನಿಸ್ತಾ ಇದೆ? ನೋಡಿ, ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿಯವರಿಗೆ ಅದು ನೀವು ಇತಿಹಾಸವನ್ನು ನೋಡ್ಕೊತ ಬಂದರೆ ಕಳೆದ 10-15 ವರ್ಷದಿಂದ ಅದೊಂಥರ ಚಟ ಆಗಿಬಿಟ್ಟಿದೆ. ಏನಂತ ಹೇಳಿದರೆ, BJP ಗೆದ್ದರೆ EVM ಸರಿ ಇಲ್ಲ, ಚುನಾವಣಾ ಆಯುಕ್ತರು ಸರಿ ಇಲ್ಲ, ED IT. ಕರ್ನಾಟಕದಲ್ಲಿ ಇವರು ಗೆದ್ದರು, ಆವಾಗ ಆ ವಿಷಯವನ್ನು ಮಾತೇ ಆಡಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ಇವರ ಇಂಡಿ ಮೈತ್ರಿಕೂಟದವ್ರು ಗೆದ್ದರು, ಆವಾಗ ಎಲ್ಲ ಸರಿ ಇತ್ತು. ಕಾಶ್ಮೀರದಲ್ಲಿ
ಕಾಶ್ಮೀರದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಗೆತ್ತು, ಆವಾಗ ಸರಿ ಇತ್ತು. ಆನಂತರ ಕೇರಳದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಗೆತ್ತು, ಆವಾಗ ಸರಿ ಇತ್ತು. ತೆಲಂಗಾಣದಲ್ಲಿ ಇವ್ರದೇ ಪಕ್ಷ ಗೆತ್ತು, ಯಾರೋ ಕಾಂಗ್ರೆಸ್ ಅವರು ಗೆದ್ದರು, ಆವಾಗ ಸರಿ ಇತ್ತು. DMK ಗೆತ್ತು ತಮಿಳುನಾಡಲ್ಲಿ, ಆವಾಗ ಎಲ್ಲ ಸರಿ ಇತ್ತು. ಇನ್ನು ನೀವು ಬೇರೆ ಬೇರೆ ರಾಜ್ಯದಲ್ಲಿ ಇವರ ಮೈತ್ರಿಕೂಟದಲ್ಲಿ ಗೆದ್ದಿದ್ದಾರೆ, ಆವಾಗ ಎಲ್ಲ ಸರಿ ಇರುತ್ತೆ. BJPಯವರು ಗೆದ್ದ ತಕ್ಷಣವೇ EVM ಸರಿ ಇರಲ್ಲ, ಆನಂತರ EVM ಹ್ಯಾಕ್ ಆಗುತ್ತೆ, ಆನಂತರ ಇದು ಏನಂತ ಹೇಳಿದರೆ ಚುನಾವಣಾ ಆಯುಕ್ತರು ಸರಿ ಇರಲ್ಲ, ಚುನಾವಣಾ ಆಯುಕ್ತರು ಇನ್ನೆರಡು ತಿಂಗಳಲ್ಲಿ ರಿಟೈರ್ ಆಗ್ತಾರೆ ಅಂತ ಹೇಳ್ತಿದ್ದಾರೆ. ಅವರು ಆಲ್ರೆಡಿ ಸುಮಾರು ಚುನಾವಣೆಗಳನ್ನು ಮಾಡಿದ್ದಾರೆ. 2 ತಿಂಗಳು ಇದು ಏನಂತ ಹೇಳಿದರೆ ಒಂದು ಕಾಕತಾಳೀಯವಾಗಿ ಬಂದಿದೆ ಅಲ್ವಾ, ಇದು ಸರಿ ಇಲ್ಲ. EDIT ಯೂಸ್ ಮಾಡ್ತಾರೆ ಅಂತ ಹೇಳ್ಕೊಂಡು, ಇದೇನೆಂದರೆ ನಮ್ಮೂರಲ್ಲಿ ಒಂದು ಗಾದೆ ಇದೆ, ಕುಣಿಯೋಕ್ಕೆ ಬಾರದವನಿಗೆ ರಂಗಸ್ಥಳ ಸರಿ ಇಲ್ಲ ಅಂತ ಹೇಳ್ತಾನಂತೆ. ಅದು ಸೋಲೋ ಒಂದು ಮೂಮೆಂಟ್ ಬಂದ ತಕ್ಷಣವೇ ಇವರು ಒಂದು ಇಂಡಿಪೆಂಡೆಂಟ್ ಬಾಡಿಗಳನ್ನು ಟಾರ್ಗೆಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅದು ಸರಿಯಲ್ಲ. ನೋಡಿ, BJP ನಾವು ಸ್ಪಷ್ಟ ಇದ್ದೀವಿ, ನಾವು ಗೆದ್ದಾಗ ಜನತೆಯ ಆಶೀರ್ವಾದಕ್ಕೆ ತಲೆಬಾಗ್ತೇವೆ, ಸೋತಾಗಲೂ ಕೂಡ ಜನತೆಯ ಆಶೀರ್ವಾದಕ್ಕೆ ತಲೆಬಾಗಿ ಎಲ್ಲಿ ನಮ್ಮ ಮಿಸ್ಟೇಕ್ಗಳಾಗಿದೆ ಅಂತ ಹೇಳ್ಕೊಂಡು ನಾವೊಂದು ಇಂಟ್ರೋಸ್ಪೆಕ್ಷನ್ ಅನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಹೊರತು ಅವ್ರು ಹಂಗೆ ಮಾಡಿದ್ರು ಇವ್ರು ಹಂಗೆ ಮಾಡಿದ್ರು ಅಂತ ಬೇರೆಯವ್ರ ಮೇಲೆ ಗೂಬೆ ಕೊರಿಸುವಂತ ಕೆಲಸವನ್ನ ಮಾಡಿಲ್ಲ. ಆಯ್ತು, ಇವಾಗ ಇನ್ನೊಂದು ಹೇಳ್ತೀನಿ. ಆಯ್ತು, ಇದಕ್ಕಿಂತ ಹಿಂದೆ ಇವರು 62 ಸೀಟ್ ವಿನ್ ಆಗಿದ್ದಲ್ವಾ, BJP ಕೇವಲ 8 ಸೀಟ್ ವಿನ್ ಆಗಿದೆ. 67, 2020ರಲ್ಲಿ 62. ಆವಾಗಲೂ BJP ಅಧಿಕಾರದಲ್ಲಿತ್ತು. ಆವಾಗಲೂ ನಾವು ಮನ್ಸು ಮಾಡಿದ್ರೆ ಅದೇ ಹಂಗೆ ಬಳಸ್ಕೊಂಡು ವಿನ್ ಆಗ್ಬೋದಿತ್ತಲ್ವಾ. ಇವ್ರದ್ದು 62 ಬದಲು ನಮ್ದು 62 ಮಾಡಿ ಇವ್ರದ್ದು 8 ಮಾಡ್ಬೋದಿತ್ತಲ್ವಾ, ಯಾಕಾಗಿಲ್ಲ ಅಲ್ವಾ? ಆದ್ರಿಂದಾಗಿ ಇದೆಲ್ಲ ಏನಂತ ಹೇಳಿದ್ರೆ ಬಾಲಿಶವಾದ ಆರ್ಗ್ಯುಮೆಂಟು. ಸೋತ ತಕ್ಷಣ ಇನ್ನೊಬ್ಬರನ್ನ ಗೂಬೆ ಕೊರಿಸೋದು, ಬೇರೆಯವ್ರ ಮೇಲೆ, ಇದೆಲ್ಲ ಬಾಲಿಶವಾದ ಆರ್ಗ್ಯುಮೆಂಟು. ಅದಾದ ನಂತರ ಇವರು ಆಮ್ ಆದ್ಮಿ ಪಾರ್ಟಿಯವರು ಮಾತಾಡೋದ್ರಲ್ಲೇ ಕೆಲವುದ್ರ ವಿಷಯಗಳಲ್ಲಿ ಒಂದು ಕಾಂಟ್ರಾಸ್ಟ್ ಇದೆ. ಒಂದ್ಸಲ ಹಂಗೆ ಹೇಳ್ತಾರೆ, ಒಂದ್ಸಲ ಹಿಂಗೆ ಹೇಳ್ತಾರೆ. ಇವಾಗ ಅವ್ರು ಹೇಳಿದ್ರು ಡಿಗ್ನಿಟರೀಸ್ ಬರ್ತಾರೆ, 33 ಕೋಟಿ ಅದನ್ನು ಖರ್ಚು ಮಾಡಿದ್ದೀವಿ ಅಂತ ಹೇಳ್ತಾರೆ. ಬರಾಕ್ ಒಬಾಮ ಅವರು ಒಂದ್ಸಲ ಭಾರತಕ್ಕೆ ಬರ್ತಾರೆ. ಆ ದಿನ ಡೆಲ್ಲಿಯ ಮುಖ್ಯಮಂತ್ರಿಯನ್ನು ಇನ್ವೈಟ್ ಮಾಡ್ತಾರೆ. ಇವರು ಆವಾಗ ಹೆಂಗೆ ಹೋಗ್ತಾರೆ ಗೊತ್ತಾ, ಒಂದು ಹಳೇ ಬಟ್ಟೆ. ಒಂದು ನಿಮಿಷ, ದೆಹಲಿಯಲ್ಲಿ ನಾವು ಅಧಿಕಾರಕ್ಕೆ ಬರುತ್ತೇವೆ. ದೆಹಲಿಯಲ್ಲಿ ನಮ್ಮ ಕಾರ್ಯಕರ್ತರ ಶ್ರಮಕ್ಕೆ ಬೆಲೆ ಸಿಕ್ಕಿದೆ.